ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣದಲ್ಲಿ ಸಣ್ಣಿ ಹನುಮಂತಗೌಡ ಅನ್ನುವ ಮಹಿಳೆ ಕಣ್ಮರೆಯಾಗಿದ್ದಾಳೆ. ನೀರಿನಲ್ಲಿ ಕೊಚ್ಚಿ ಹೋಗಿ 6 ದಿನಗಳಾದರೂ ಸಹ ಇನ್ನೂ ಕೂಡ ಆಕೆ ಎಲ್ಲಿದ್ದಾಳೆ ಅನ್ನುವ ಮಾಹಿತಿ ಲಭ್ಯ ಆಗಿಲ್ಲ. ಇದೀಗ ಅವರ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವಿದೀಗ ಏನು ಶಿರೂರಿನ ಪಕ್ಕದಲ್ಲೇ ಇರುವಂತಹ ಉಳುವರೆ ಗ್ರಾಮದಲ್ಲಿದ್ದೇವೆ. ಗ್ರಾಮದಲ್ಲಿ ಅವರ ಸಂಬಂಧಿ ಮಹಿಳೆಯೊಬ್ಬರು ಇವತ್ತು ವಿಜಯೇಂದ್ರ ಅವರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಹತ್ಕೊಂಡು ಒಂದು ಮನವಿಯನ್ನು ನೀಡಿದ್ದಾರೆ. ನಮ್ಮ ಜೊತೆ ಇದ್ದಾರೆ. ಅಮ್ಮ, ಎಷ್ಟೊತ್ತಿಗೆ ಆಗಿದ್ದು, ಏನಾಯ್ತು? ಬೆಳಿಗ್ಗೆ 8:30 9 ಗಂಟೆ ಸುಮಾರಿಗೆ ಟ್ಯಾಂಕರ್ ಗಾಡಿ ಬ್ಲಾಸ್ಟ್ ಆಗಿ ಇಲ್ಲಿ ನನ್ನ ಅಣ್ಣನ ಮನೆ ತೆಗೆದಿದ್ದು. ಮತ್ತೆ ಅತ್ತಿಗೆ ಯಾರು ಇಲ್ಲ, ಇಲ್ಲಿ ಮನೆಯಲ್ಲಿ ಕುಚ್ಚಿಕೊಂಡು ಹೋಗಿದ್ದಾರೆ. ಅದು ಏನ್ ಮಾಡ್ಬೇಕಂತಿದ್ರು ನಾವು. ಕಂಬ ಮ್ಯಾಲಿಂದ ಒಟ್ಟು ಪಾರ್ಕ್ ಆಗಿ ಇದು ನಮ್ಮ ಹತ್ರ ಇದು ಸಾಧ್ಯ ಇಲ್ಲ. ನಾವು ಮತ್ತೆ ಈ ಮನೆಯಲ್ಲಿ ಇರುವುದಿಲ್ಲ. ಇಲ್ಲಿ ಎಲ್ಲ ತೊಳ್ಕೊಂಡು ಹೋಗದೆ ನಮ್ಮ ಅಪ್ಪನ ಮನೆ ಒಟ್ಟು ತೊಳ್ಕೋಗಿದೆ, ಯಾರು ಇಲ್ಲ. ಹಿಂಗಾಗಿ ನಮಗೆ ಪರಿಸ್ಥಿತಿ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಇಂದಿಗೆ 6 ದಿವಸ ಆಯ್ತು, ಹೆಣ ಸಿಕ್ಕಲಿಲ್ಲ ನಮ್ಗೆ ಇನ್ನುವರೆಗೂ. ಅದ್ರ ಕಾರ್ಯಕ್ರಮ ಮಾಡೋದು ಏನು ನಮ್ಮ ಹುಡುಗ ಆಗುತ್ತಿಲ್ಲ. ನಾವು ಪರಿಸ್ಥಿತಿ ಎಲ್ಲ ಅವನ ಕಣ್ಣೀರು ತೊಳೆಯುತ್ತಿದ್ದಾಗಿತ್ತು ಇದರಲ್ಲಿ. ಸರ್, ನೀವು ಎಷ್ಟು ಜನ ಇದ್ರಮ್ಮ ಮನೆಯಲ್ಲಿ? ಅವತ್ತು ಏನಾಯ್ತು? ನಮ್ಮ ಅಪ್ಪನ ಮನೇಲಿ ಒಟ್ಟಲ್ಲಿ ಒಂದು ಹುಡುಗ, ಅದು ತಾಯಿ, ಕಡೆಗೆ ಈ ಅಣ್ಣನ ಮನೇಲಿ ಒಂದು ಅಣ್ಣ ಹೆಂಡತಿ, ಮಗಳು, ಮಗ, ಒಟ್ಟು 6 ಮಂದಿ ಅವ್ರ ಮನೇಲಿ. ಸಣ್ಣಿ ಹನುಮಂತಗೌಡ ಏನ್ ಮಾಡ್ತಿದ್ರು ಅಮ್ಮ? ಅವ್ರು ಇಲ್ಲಿ ಕೂಲಿ ಕೆಲಸ, ಅಡಿಗೆ ಕೆಲಸ ಮಾಡ್ಕೊಂಡು ಇರ್ತಿದ್ರು, ಜೀವನ ಮಾಡ್ಕಂತೆ. ಅದಕ್ಕೆ ಏನು ಇಲ್ಲ. ಆ ಟೈಮ್ನಲ್ಲಿ ಅಡಿಗೆಗೆ ಅಕ್ಕಿ ಆಗ್ತಿದ್ದಿತ್ತು. ಆ ಟೈಮ್ನಲ್ಲಿ ಅಲ್ಲೇ ಬೊಡ್ಡ ಅನ್ನತ್ತಿನ ನನ್ನ ಅಣ್ಣ ಕರೆದ್ರು, ಅದಕ್ಕೆ ಹಿಂಗೆ ಕೇಳಿಸ್ಲಿಲ್ವ ಎಂತದ ಏನಿನ ಸರಿಯಾಗಿ ಕಿವಿ ಕೇಳಿಸೋದಿಲ್ಲಾಗಿತ್ತು. ಅದು ಓಡ್ ಬರುವಂತರು ಎಲ್ಲ ನಾಪತ್ತೆ ಆಯ್ತಾ ಏನೇನ, ಬಟ್ ಬ್ಲಾಸ್ಟ್ ಆಗಿ ನೀರು ಮ್ಯಾನ್ ಹೋಗಿ ಕೆಳಗೆ ಬಂತು ನೀರು. ಈಗ 7 ಶವಗಳು ಸಿಕ್ಕಿದೆ. ಇನ್ನು ಉಳಿದಿರೋರು ಬದುಕಿಯಾರು ಹುಡುಕಾಟ ಏನಾಗ್ತಿದೆಯೋ ಈ ಭಾಳ ಗೊಂದಲ ಇರತಕ್ಕಂಥ. ಇವತ್ತು ವಿಜೇಂದ್ರ ಅವರು ಬಂದಾಗ ನೀವು ಅವ್ರ ಹತ್ರ ಮನವಿ ಮಾಡ್ಕೊಂಡಿರಿ, ಏನು ಹೇಳ್ತೀರಮ್ಮ? ನಮಗೆ ಬಾಡಿ ಸಿಗಬೇಕೆಂಬುದೊಂದೇ ಕೆಲಸ. ನಮಗೆ ನಮ್ಮ ಅತ್ತಿಗೆ ಸಿಗಲೇಬೇಕು. ನಮಗೆ ಏನು ಮಾಡುವ ನಾವು ಕಣ್ಣಲ್ಲಿ ನೋಡ್ಬೇಕಲ್ಲ. ಆ ಹುಡುಗನ ಪರಿಸ್ಥಿತಿ ಏನು ಮಾಡಬೇಕು? ಆ ಹುಡುಗಿಗೆ, ಈ ಹುಡುಗನ ನೋಡ್ರಿ, ಒಬ್ಬ ಹುಡುಗ ಇದ್ದನು, ಹೆಂಗ್ ಮಾಡಬೇಕು? ಏನು ನಾಪತ್ತೆ ಆದಂತಹ ಸಣ್ಣಿ ಹನುಮಂತಗೌಡ ಅವ್ರ ಮಗ ಸಹ ಇದ್ದಾನೆ. ನೀವಿದ್ರೆ ಅವತ್ತು ಮನೇಲಿ ಏನಾಯ್ತು? ನಾನು 8:30 ಸುಮಾರು ಅಂಗಡಿಗೆ ಹೋಗಿದ್ದೆ, ನಾ ಇರಲಿಲ್ಲ. ಇದೆ 9 ಗಂಟೆ ಸುಮಾರು ಹೀಗಾಗಿತ್ತು. ನಾನು ಅಂಗಡಿಗೆ ಹೋಗಿ ಬರುವಂತರೂ ಈ ಥರ ಘಟನೆ ನಡೆದೋಗಿದ್ದು. ಅಮ್ಮ 6 ದಿನ ಆಯಿತು, ಸಿಕ್ಕಿಲ್ಲ. ಇನ್ನೂ ಹುಡುಕ್ತಾ ಇದ್ದಾರೆ, ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ಪ್ರಯತ್ನ ಮಾಡ್ತಿದ್ದಾರೆ. ಈಗ ನೀವು ಮನೇಲಿ ಇಬ್ಬರೇ ಇರ್ತಿದ್ರ? ಮನೇಲಿ ಬೇರೆ ಯಾರು ಇರ್ತಿದ್ರ? ನಮ್ಮದು ಬೇರೆ ಮನೆ, ಅವ್ರದ್ದು ಬೇರೆ. 2 ಮನೆ ಒಂದೇ ಹತ್ರ ಇತ್ತು. ನಾನು ಅಮ್ಮ ಇಬ್ಬರೇ. ಅವರು ನಮ್ಮ ಚಿಕ್ಕಪ್ಪದಿರು, ಅವರು ಹಾಸ್ಪಿಟ್ಲ್ ಇದ್ದಾರೆ. ಇವಾಗ 6 ದಿನ ಆಯ್ತು ಕಾರ್ಯಾಚರಣೆ ಪ್ರಕರಣ ಬಗ್ಗೆ. ಏನು ನಿಮ್ಮ ಆಗ್ರಹ ಏನು? ಅವರು ಬದುಕಿಯಾರ ಅಂತ ಏನಾದರೂ ಆಸೆ ಆದರೂ ಇನ್ನೂ ಇಟ್ಕೊಂಡಿದ್ದೀರಾ? ಬದುಕಿ ಅಂತ ಈ 6 ದಿನ ಆಯಿತು, ಆಸೆ ಇಲ್ಲ. ನನಗೆ ಬಾಡಿ ಸಿಕ್ಕರೆ ಸಾಕಾಗಿತ್ತು. ಅಷ್ಟು ಬಾಡಿ ಸಿಕ್ಕರೆ ಸಾಕಾಗಿತ್ತು, ಜೀವ ಇರುವಂಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.